ಆಲ್ಮೋಸ್ಟ್ ಅಣ್ಣ ಈಗ ಒಂದು 35-36 ದಿನಗಳಾಯ್ತು ಅವರು ಕಾರಾಗೃಹದಲ್ಲಿ. ಹೇಗಿದ್ದಿರಬಹುದು ಅಲ್ಲಿ? ಆ ಸೆಲ್ ಒಳಗಡೆ ಯಾರನ್ನು ಬಿಡೋದಿಲ್ಲ, ಮನೆಯವ್ರ ಜೊತೆ ಮಾತಾಡ್ಬೇಕಾದ್ರೂ ಟೈಮ್ ಲಿಮಿಟ್ ಇದೆ, ಇಲ್ಲಿ ಊಟ ತಿನ್ನಕ್ ಆಗ್ತಿಲ್ಲ, ಮನೆ ಊಟಕ್ಕೋಸ್ಕರ ಅವರು ಕೋರ್ಟ್ ಮೊರೆ ಹೋದ್ರು, ಕೋರ್ಟ್ ಆ ಅರ್ಜಿನ ತಿರಸ್ಕಾರ ಮಾಡ್ತು, ಜೈಲೂಟನೇ ಮಾಡ್ಬೇಕು ಅಂತ ಆದೇಶ ಬಂದ್ಬಿಡ್ತು, ಈಗ ಅಲ್ಲಿ ಊಟನೇ ಮಾಡ್ಬೇಕು ಅವರು. ಟಿವಿ ಇಲ್ಲ, ಫ್ರೆಂಡ್ಸ್ ಇಲ್ಲ, ಫೋನ್ ಇಲ್ಲ, ಯಾರು ಕೂಡ ನನ್ನೋರು ಅನ್ಸ್ಕೊಂಡೋಗಿ ಈಗ ಈಗ ನೀವು ಹಿತೈಷಿಗಳು ಮತ್ತೆ ಅವ್ರ ಕುಟುಂಬದವ್ರು ಯಾರೋ ಹೋಗೊಂದು 10 ನಿಮಿಷ ಮಾತಾಡಿದ್ದು ಬಿಟ್ರೆ ಇನ್ ಯಾರು ಕೂಡ ಇಲ್ಲ. ನನಗೆ ಅಣ್ಣ ಅಣ್ಣ ಅನ್ನುವಂತ ಯಪ್ಪ ಬಾಯಿ ತುಂಬ ಮಾತಾಡುವಂತ ಮಾತು ಅದ ಸ್ಟಾರ್ ಅನ್ನೋದೆಲ್ಲ ನನಗೆ ಮರ್ತೋಯ್ತು. ನನಗೆ ಅಣ್ಣ ಅನ್ನುವಂಥ ಶಬ್ದ ಮಾತ್ರ ಕಿವಿನಲ್ಲಿ ಇನ್ನವರೆಗೂ ನನಗೆ ಅದು ಕೊರಿತಾನೆ ಇದೆ. ಆ ಕಾರಾಗೃಹಕ್ಕೆ ಹೋದಾಗ ನನ್ನ ನೋಡಕ್ ಬಂದ್ರಲ್ಲ ಅಣ್ಣ ಅಂತಂತ ಹೇಳಿದ್ರಲ್ಲ, ಅದು ತಪ್ಕೊಂಡಾಗ ಅವರು ಬರ್ತಿದ್ದು ಕಂಟ್ರೋಲೇ ಮಾಡ್ಕೊಳಕ್ಕಾಗ. ಇಂಡಸ್ಟ್ರಿನಲ್ಲಿ ನಮ್ಗೆ ನೋಡ್ರಿ ಹೇಳ್ಕೊಟ್ಟು ಬರ್ತಾ ಇಲ್ಲ, ಅದು ಬರ್ತಾ ಇದೆ. ಅಣ್ಣ ಅಂತಂತ ಹೇಳಿದ್ ಮನುಷ್ಯ ಗಂಟ್ಲು ಸರಿ ಇಲ್ಲಣ್ಣ ಯಾಕಣ್ಣ ಅಂತಂತ ಹೇಳಿದ್ರು. ಆ ಯಪ್ಪನಿಗೆ ಅದೇನ್ ಗೊತ್ತಾಯ್ತು, ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗ್ಬಿಟ್ಟು. ಪ್ರತಿಯೊಬ್ಬ ಹಿರಿಯರಿಗೂ ಕೂಡ ದರ್ಶನ್ ಸಾಕಷ್ಟು ಗೌರವ ಕೊಟ್ಟು ಮಾತನಾಡಿಸ್ತಾ ಇದ್ರು ಚಿತ್ರರಂಗದಲ್ಲಿ. ನೀವು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಏನೇನ್ ಹೇಳಿದ್ರು, ಏನಾದ್ರು ಹೇಳ್ಕೊಂಡ್ರ? ಯಾವ ರೀತಿ ಇತ್ತು ಅವರ ಮನಸ್ಥಿತಿ ಅವತ್ತಿನ ದಿನದಲ್ಲಿ? ಕಣ್ಣಲ್ಲಿ ನೀರು ಅವ್ರಿಗೆ, ಅಷ್ಟೇನೆ, ಬರೀ ನೀರು, ಕಣ್ಣಲ್ಲಿ ನೀರು ತಬ್ಕೊಂಡ್ಬಿಟ್ರು. ನನಗ್ ಧೈರ್ಯ ಹೇಳಕ್ ಹೋಗಿ ತಾನು ಅಳದು ನಿಲ್ಸ್ಬಿಟ್ಟ. ಯಪ್ಪ ಪಾಪ ನೋಡ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೋಗುವಾಗ್ಲೂ ಮತ್ತೊಂದ್ಸರಿ ಗಟ್ಟಿಯಾಗಿ ತಬ್ಕೊಂಡ್ರು. ಪಾಪ ಹೇಳ್ದೆ, ಜೀವ ನಿನಗೋಸ್ಕರ ಕಾಯ್ತಾ ಇರ್ತದೆ, ಬರೇ ನೀನು ಅಂತಂತ ಹೇಳ್ದೆ. ನಾನು ಹೇಳ್ತೀನಲ್ಲ, ಏನಾದ್ರಾಗ್ಲಿ ಎತ್ತಾದ್ರಾಗ್ಲಿ ದರ್ಶನ್ಗೆ ಸದಾಕಾಲ ಹೃದಯದಲ್ಲಿ ಮನಸ್ಸಿನ ಬಾಗ್ಲು, ಮನೆ ಬಾಗ್ಲು ಸಂಪೂರ್ಣವಾಗಿ ತೆರೆದಿರುತ್ತೆ. ಆತನ ಯಾರೇ ಇಷ್ಟಪಡ್ದಿರ ಇರ್ಲಿ, ಏನಾದ್ರೂ ಅನ್ಲಿ, ದರ್ಶನ್ ಬಗ್ಗೆ ನಂದೇ ಒಂದು ಪ್ರೀತಿ ಇದೆ, ನಂದೇ ಒಂದು ಅಭಿಮಾನ ಇದೆ ದರ್ಶನ್ಗೋಸ್ಕರ. ಯಾವಾಗ ಅಂತ ಅಭಿಮಾನ, ಅಂತ ಪ್ರೀತಿಗೆ ಕಾರಣವಾಗಿರುವಂತ ನಿಮ್ಮ ಅವರ ನಡುವಿನ ಬಾಂಧವ್ಯ ಏನು, ಹೇಗಿತ್ತು? ಅಷ್ಟೇ ರೀ, ಪ್ರೀತಿ ರೀ. ಆತನ ಬಾಯಿನಲ್ಲಿ ಬಂದಿರೋದು ಅಣ್ಣ, ಹೆಸಿಟೇಷನ್ ಇಲ್ಲ ಅಣ್ಣ. ಅದೇ ನನ್ಗೆ ಕಾಡ್ತಾ ಕೂತಿದೆ, ನನ್ನ ಜೀವನದಲ್ಲಿ ಅದೇ ಹಿಂಸೆ ಆಗ್ತಾ ಕೂತಿದೆ. ಒಳಗಡೆ ಪಶ್ಚಾತ್ತಾಪ ಪಡ್ತಾ ಇದೆ. ಹೆಂಗೆ ಇಲ್ದಿರ ಇರತ್ತೆ ರೀ, ಎಲ್ಲ ಇರತ್ತೆ.